Mumbai, and other hospitals. He's also okay, patience and precision, both in surgery and his talk, and also mentorship. It's like Travel has nurtured, Sir has nurtured a lot of others of the treasury part of IIT and also of the academic part. Thank you very much, sir, for your contribution to the field of endoscopy in India. About the conference. Kannada English? Kannada. You can mix it. Hello. ನಮಸ್ಕಾರ, ನಾನು ಡಾಕ್ಟರ್ ಬಿ ರಮೇಶ್. ಇವತ್ತಿನ ದಿವಸ ನಾವು ರೇಜ್ ಕಾನ್ಫರೆನ್ಸನ್ನು ಆರ್ಗನೈಸ್ ಮಾಡಿದ್ದೀವಿ. ಸೊ ರೇಜ್ ಅಂತ ಹೇಳಿದ್ರೆ ರೀಸೆಂಟ್ ಅಡ್ವಾನ್ಸಸ್ ಇನ್ ಗೈನಕ್ ಎಂಡೋಸ್ಕೋಪಿ. ಅಂದರೆ ಈ ಸ್ತ್ರೀ ರೋಗ ಮತ್ತು ಲ್ಯಾಪ್ರೋಸ್ಕೋಪಿನಲ್ಲಿ ಏನೇನು ಇತ್ತೀಚೆಗೆ ಆವಿಷ್ಕಾರಗಳಾಗಿದೆಯೋ ಸೊ ಅದನ್ನು ನಾವು ಇಲ್ಲಿ ಎಲ್ಲ ವೈದ್ಯ ಸಮೂಹಕ್ಕೆ ಮತ್ತು ಸ್ತ್ರೀ ರೋಗ ತಜ್ಞರಿಗೆ ತಿಳಿಸ್ಕೊಡುವಂಥದ್ದು. ಯಾಕೆಂದರೆ ಈ ಆವಿಷ್ಕಾರಗಳು ಪ್ರತಿ ದಿವಸ ಬರ್ತಾ ಇರುತ್ತೆ. ಸೊ ಆದ್ದರಿಂದ ಅದನ್ನು ನಾವು ಡಾಕ್ಟರ್ಸ್ಗೆ ನಾವು ಮೊದಲು ಕಲಿತು ಅದನ್ನು ಬೇರೆ ವೈದ್ಯರಿಗೆ ಕಲಿಸಿದ್ರೆ ಅದು ಹಳ್ಳಿಗೂ ಮತ್ತು ಪ್ರತಿಯೊಂದು ಜಾಗಕ್ಕೂ ತಲುಪುತ್ತೆ. ಸೊ ಆದ್ದರಿಂದ ಇದರ ಉದ್ದೇಶ ಅದೇನೆ. ಸೊ ಇವತ್ತು 25 ಸರ್ಜರಿಗಳನ್ನು ಮಾಡಿ ಹೊಸ ಸರ್ಜರಿಗಳನ್ನು ಮಾಡಿ ತೋರಿಸಿದ್ದೀವಿ. ಅದ್ರ ಜೊತೆಗೆ ನಾಳೆ ಒಂದು ದಿವಸ ಫುಲ್ ಕಾನ್ಫರೆನ್ಸ್ ಇರುತ್ತೆ. ಸೊ ಇದರಲ್ಲಿ 500 ಜನ ಡಾಕ್ಟರ್ಸ್ ಅಟೆಂಡ್ ಮಾಡ್ತಾ ಇದ್ದಾರೆ. ಇಂಡಿಯಾದ ಹಲವಾರು ಭಾಗಗಳಿಂದ ಬಂದ ವೈದ್ಯರು, ಸ್ತ್ರೀ ರೋಗ ತಜ್ಞರು ಇದನ್ನು ಮಾಡ್ತಾ ಇದ್ದಾರೆ. ಸೊ ಇದರಿಂದ ಸಾಕಷ್ಟು ಜನಕ್ಕೆ ನಾವು ಕಲಿಸ್ದ ಹಾಗೆ ಆಗುತ್ತೆ. ಸೊ ಟೀಚರ್ ಅಂದರೆ ಏನು ಪ್ರೈಮರಿ ಸ್ಕೂಲ್, ಹೈಸ್ಕೂಲಲ್ಲೇ ಟೀಚರ್ ಅಂತ ಏನಿಲ್ಲ, ಯಾವುದೇ ಲೆವೆಲಲ್ಲೂ ಕೂಡ ಈವನ್ಗೂ ಪ್ರೊಫೆಸರ್ಗಳಿಗೂ ಟೀಚರ್ ಇರುತ್ತೆ. ಅವರನ್ನು ಕಲಿಬೇಕು ಮತ್ತು ಬೇರೆಯವ್ರಿಗೆ ಕಲಿಸ್ಬೇಕು. ಆ ಒಂದು ನಮ್ಮ ಟ್ರೆಂಡ್ ಬಂದಾಗಲೇ ಪ್ರತಿಯೊಂದು ಫೀಲ್ಡ್ನಲ್ಲೂ ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತು ಸಮಾಜ ಮುಂದುವರಿಯುತ್ತೆ. 25 ವರ್ಷಗಳಾಯ್ತು ಸರ್. ಫಸ್ಟ್ ಡೇಗೂ ಇವತ್ತಿಗೂ ಏನು ಚೇಂಜಸ್ ಆಗ್ತಾಯಿದೆ ಸರ್ ಟೀಚಿಂಗಲ್ಲಿ? ಫಸ್ಟು 25 ವರ್ಷಗಳಲ್ಲಿ ಹಲವಾರು ಬದಲಾವಣೆಗಳಾಗಿದೆ. 25 ವರ್ಷದ ಹಿಂದೆ ಒಂದು ಪ್ರಿಮಿಟಿವ್ ಅಂದರೆ ತುಂಬ ಒಂದು ಇನಿಷಿಯಲ್ ಅವಾಗ ತಾನೇ ಈ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಸ್ಟಾರ್ಟ್ ಆಗಿತ್ತು. ಸೊ ಅದರ ನಂತರ ಅವತ್ತಿಗೂ ತುಂಬ ಡಿಫ್ರೆನ್ಸ್ ಆಗಿದೆ. ಟೆಕ್ನಾಲಜಿನಲ್ಲಿರ್ಬೋದು, ಒಂದು ಎಕ್ಸ್ಪರ್ಟೈಸಲ್ಲಿರ್ಬೋದು. ಇವಾಗ ಸಪೋಸ್ ನಾವು ಅವತ್ತು ಶುರು ಮಾಡಿದಾಗ ಬರೀ 2-3 ವರ್ಷದ ಅನುಭವ ಇತ್ತು. ಇವಾಗ 25 ವರ್ಷದ ಅನುಭವ ಇದೆ. ಮತ್ತು ಎಕ್ವಿಪ್ಮೆಂಟ್ಸು, ಇನ್ಸ್ಟ್ರೂಮೆಂಟ್ಸ್ಗಳು ಮತ್ತು ಮೆಷಿನರೀಸ್ ಎಲ್ಲ ಚೇಂಜ್ ಆಗಿದೆ. ಸೊ ಅದರಿಂದ ನಾವು ಒಂದು ಚಿಕಿತ್ಸೆಯನ್ನು ಕೊಡೋಂಥ ವಿಧಾನವೇ ಬದಲಾವಣೆ ಆಗುತ್ತೆ. ಸೊ ಟೋಟಲಿ ಕಂಪ್ಲೀಟ್ಲಿ ಡಿಫ್ರೆಂಟ್. AI ಇನ್ನೊಂದು ನಮ್ಮ ಮೆಡಿಕಲ್ ಫೀಲ್ಡ್ನಲ್ಲಿ ಅದನ್ನೆಲ್ಲ ಯೂಸ್ ಮಾಡ್ಬೋದು. ನಾವು ಖಂಡಿತ ಯೂಸ್ ಮಾಡ್ಬೋದು. ಬಟ್ ಏನು ಅಂದರೆ ಅದು ಈ ಒಂದು ಟ್ರೀಟ್ಮೆಂಟು ಅಥವಾ ಒಂದು ಹ್ಯೂಮನ್ ಟಚ್ಗೆ ಇದು ಆಲ್ಟರ್ನೇಟಿವ್ ಅಲ್ಲ, ಅದ್ರ ಜೊತೆಗಿರಬೇಕು. ಈ ಕಂಪ್ಯೂಟರ್ಗೆ ನೋಡ್ಬಿಟ್ಟು ಹೊಲ ಉಳುತ್ತಾ. ಸೊ ಹಾಗೆ ಈ ಜನಗಳು ತಪ್ಪು ತಿಳ್ಕೊಂಡಿರೋದು ಕಂಪ್ಯೂಟರ್ ಇದ್ದರೆ ಏನು ಬೇಕಾದರೂ ಮಾಡ್ಬೋದು ಅಂತ. ಬಟ್ ಕಂಪ್ಯೂಟರ್ ಇರೋದು ಅದನ್ನು ಒಂದು ಉಪಯೋಗಕ್ಕೆ, ಕಮ್ಯುನಿಕೇಷನ್ ಮಾಡೋದಕ್ಕೆ, ಓದಲಿಕ್ಕೆ, ಅದಕ್ಕೆ. ಸೊ ಈಗ ತಪ್ಪು ತಿಳುವಳಿಕೆ ಮತ್ತು ತಪ್ಪು ಯೂಸ್ ಮಾಡ್ತಾರೆ. ಸೊ ಪ್ರತಿಯೊಂದಕ್ಕೂ ಕಂಪ್ಯೂಟರ್ ಮೀನ್ಸ್ ಅಫ್ಕೋರ್ಸ್ ಕಂಪ್ಯೂಟರಿಂದ ಏನೇನು ಉಪಯೋಗ ತಗೋಬೇಕು. ಕಂಪ್ಯೂಟರ್ ಊಟ ಮಾಡಿಸುತ್ತಾ ಅಥವಾ ಅದು ಊಟ ಮಾಡುತ್ತಾ. ಸೊ ಹಾಗೆ ಕೆಲವೊಂದು ನಾವು ಯಾವುದನ್ನು ಕಂಪ್ಯೂಟರಲ್ಲಿ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಮಾಡಬೇಕು ಅದನ್ನು ಮಾತ್ರ ಮಾಡಬೇಕು ಅಷ್ಟೇ. ಸೊ ಬೇರೆ ಅದನ್ನು ಉಪಯೋಗಿಸ್ಕೋಬೇಕು. ಬಟ್ ನಮ್ಮ ಹಳೇದು ಇದಾಗೋದಿಲ್ಲ. ಇವಾಗ ಸಪೋಸ್ ಮಗ ಹುಟ್ಟುತ್ತಾ ಅಂದ್ಬಿಟ್ಟು ತಂದೆ ತಾಯಿಗಳು ಇಂಪಾರ್ಟೆಂಟ್ ಅಂತ ಅಲ್ಲ, ತಂದೆ ತಾಯಿಗಳು ಇಂಪಾರ್ಟೆಂಟ್. ಸೊ ಹಾಗೆ ಯಾವುದೇ ಹೊಸ ಟೆಕ್ನಾಲಜಿ ಬಂದಾಗ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ. ಅದೇ ರೀತಿ ರೋಬೋಟ್ಗಳನ್ನ ಏನೇನಕ್ಕೂ ಯೂಸ್ ಮಾಡಿರ್ತಾರೆ. ಅದನ್ನು ಹಲವಾರು ವರ್ಷಗಳ ನಂತರ ಅದು ಎಲ್ಲಿ ಯೂಸ್ ಮಾಡಬೇಕು ಅನ್ನೋದು ಕರೆಕ್ಟಾಗಿ ಇದಾಗುತ್ತೆ. ಸೊ ಆ ಒಂದು ಸ್ಟೇಜ್ನಲ್ಲಿದ್ದೀವಿ. ಇನ್ನೊಂದು 20-25 ವರ್ಷದ ನಂತರ ಸೊ ಇಂಥದ್ದಕ್ಕೆ ಬಳಸಬೇಕು. ಕಂಪ್ಯೂಟರ್ನ ಇಂಥದ್ದಕ್ಕೆ ಬಳಸಬೇಕು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಥರಕ್ಕೆ ಬಳಸಬೇಕು, ರೋಬೋಟ್ನ ಇಂಥದ್ದಕ್ಕೆ ಬೆಳೆಸಬೇಕು ಅಂತ ಎಸ್ಟ್ಯಾಬ್ಲಿಷ್ ಆಗುತ್ತೆ. ಇವಾಗ ಒಂದು ಸ್ವಲ್ಪ ಕನ್ಫ್ಯೂಷನ್ ಸ್ಟೇಟಲ್ಲಿದೆ.
ಸೊ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋದು ಜಾಸ್ತಿ ಈ ಕಂಪ್ನೀಸು ಮತ್ತು ಬೇರೆ ಮತ್ತು ಮಾರ್ಕೆಟಿಂಗು ಏನೋ ಬಂದುಬಿಟ್ಟಿದೆ ಏನೋ ಮಾಡಿಬಿಡುತ್ತೆ ಇಂದ ನಮಗೆ ಕಾಯಿಲೆನೇ ವಾಸಿ ಆಗಿಬಿಡುತ್ತೆ ಅಂದರೆ ವಾಸಿ ಆಗುತ್ತಾ ಅದು ಡಾಕ್ಟ್ರು ನಲ್ಲಿರೋದನ್ನು ಇನ್ಫಾರ್ಮೇಷನ್ ತೊಗೊಂಡು ಆ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಟ್ರೀಟ್ ಮಾಡಿದ್ರೆ ಒಳ್ಳೆಯದಾಗುತ್ತೆ ಎ ಐ ಇನ್ಪುಟ್ ಕೊಡೋದು ಮನುಷ್ಯನೇ ಅಲ್ವಾ? ಎ ಐಗೆ ಇನ್ಪುಟ್ ಕೊಡೋದು ಮನುಷ್ಯನೇ ಅಲ್ವಾ? ಮನುಷ್ಯನೇ ಇನ್ಪುಟ್ ಕೊಡೋದು ಬಟ್ ಮನುಷ್ಯ ಕೊಟ್ಟರೂ ಸಹ ಈಗೇನು ಅದನ್ನು ಮನುಷ್ಯನೇ ಉಪಯೋಗಿಸ್ಕೋಬೇಕು ಅದನ್ನು. ಸೊ ಅದರಷ್ಟಕ್ಕದೇ ಉಪಯೋಗಿಸ್ಕೊಳ್ಳೋಕ್ಕಾಗೋದಿಲ್ಲ. ಮನುಷ್ಯ ಅದೊಂದು ಟೂಲ್ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು ಸರ್.